ಪರಂಪರೆಯಲ್ಲಿ ದಿನದ ಪ್ರಾರಂಭಕ್ಕೆ ನೀಡಲಾಗುವ ಮಹತ್ವ ಅಸಾಧಾರಣವಾಗಿದೆ. ಜೀವನದ ಪ್ರತಿಯೊಂದು ಕಾರ್ಯಕ್ಕೂ ಒಂದು ವಿಶೇಷ ಸಂಕೇತವನ್ನು ನೀಡುವ ಭಾರತೀಯ ಸಂಸ್ಕೃತಿ. ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಕಾಣುವ ದೃಶ್ಯಕ್ಕೂ ಆಧ್ಯಾತ್ಮಿಕ ಮತ್ತು ಮಾನಸಿಕ ಮಹತ್ವವನ್ನು ನೀಡಿದೆ. ಈ ದೃಶ್ಯವನ್ನೇ ಪ್ರಥಮ ದರ್ಶನ ಎಂದು ಕರೆಯಲಾಗುತ್ತದೆ. ನಮ್ಮ ಮನಸ್ಸು ನಿದ್ರೆಯ ನಂತರ ಅತ್ಯಂತ ಸಂವೇದನಾಶೀಲ ಮತ್ತು ನಿಷ್ಕಪಟ ಸ್ಥಿತಿಯಲ್ಲಿ ಇರುತ್ತದೆ. ಒಂದು ಬಗೆಯ ಶೂನ್ಯತೆ, ಒಂದು ಹೊಸ ಆರಂಭಕ್ಕೆ ಸಿದ್ಧವಾದ ಸ್ಥಿತಿ. ಹೀಗೆ ಮನಸ್ಸು ಹೊಸ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧವಾಗಿರುವ ಕ್ಷಣದಲ್ಲಿ ಕಣ್ಣಿಗೆ ಬೀಳುವ ಮೊದಲ ದೃಶ್ಯ ದಿನದ ಮನೋಭಾವ, ಚಿಂತನೆ ಮತ್ತು ಶಕ್ತಿಯ ಮೇಲೆ ಗಾಢ ಪ್ರಭಾವ ಬೀರುತ್ತದೆ. ಈ ಕಾರಣದಿಂದಲೇ ಶಾಸ್ತ್ರಗಳು ಮತ್ತು ಜ್ಯೋತಿಷ್ಯವು ಪ್ರಥಮ ದರ್ಶನವನ್ನು ಮಂಗಳಕರವಾಗಿರಿಸಿಕೊಳ್ಳುವಂತೆ ಸೂಚಿಸಿವೆ. ಬೆಳಿಗ್ಗೆ ಎದ್ದು ಕಣ್ಣು ತೆರೆದ ತಕ್ಷಣ ಕೆಲವು ವಸ್ತುಗಳು ಕಣ್ಣಿಗೆ ಬೀಳುವುದು ಅಶುಭವೆಂದು ಪುರಾತನ ಗ್ರಂಥಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಎಂಜಲು ಪಾತ್ರೆಗಳು ಅಥವಾ ಮುಸುರಿಯಂತಹ ಅಶುದ್ಧ ವಸ್ತುಗಳನ್ನು ಬೆಳಿಗ್ಗೆ ನೋಡಬಾರದು. ಅಡುಗೆ ಮನೆ ಎಂದರೆ ಮನೆಯ ಸಮೃದ್ಧಿಯ ಕೇಂದ್ರಸ್ಥಾನ. ರಾತ್ರಿ ಊಟದ ನಂತರ ಪಾತ್ರೆಗಳನ್ನು ತೊಳೆಯದೆ ಹಾಗೆಯೇ ಬಿಟ್ಟುಬಿಟ್ಟರೆ ಅದರ ಅಶುದ್ಧತೆ ಮನೆಯಲ್ಲಿ ಶಾಂತಿಗೆ ಧಕ್ಕೆ ತರಲಿದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಬೇರೂರಿದೆ. ಬೆಳಿಗ್ಗೆ ಆ ಪಾತ್ರೆಗಳು ಮೊದಲ ದೃಶ್ಯವಾಗಿದ್ದರೆ ದಿನದ ಆರಂಭವೇ ಅಶುಭದ ಸಂಕೇತವಾಗಿ ಪರಿಣಮಿಸುತ್ತದೆ ಎಂಬ ಅಭಿಪ್ರಾಯವೂ ಇದೆ. ಜ್ಯೋತಿಷ್ಯ ಪ್ರಕಾರ ಎಂಜಲು ಪಾತ್ರೆಗಳು ದಾರಿದ್ರ್ಯ ಮತ್ತು ಅಶಾಂತಿಯನ್ನು ಆಕರ್ಷಿಸುತ್ತವೆ. ಮನೆತನಕ್ಕೆ ಲಕ್ಷ್ಮೀ ಕೃಪೆ ಕಡಿಮೆಯಾಗಲು ಇದು ಒಂದು ಕಾರಣವಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ನಂಬಿಕೆಯೆಂದು ಮಾತ್ರ ನೋಡಬಾರದು. ಮನೋವಿಜ್ಞಾನ ಹೇಳುವುದೇನೆಂದರೆ, ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಅಸ್ತವ್ಯಸ್ತ, ಅಶುಭ ಅಥವಾ ಕೊಳೆಯ ಪ್ರಭಾವ ಇರುವ ವಸ್ತುಗಳು ಕಣ್ಣಿಗೆ ಬೀಳುವುದರಿಂದ ಮೆದುಳಿನಲ್ಲಿ ಅಸ್ವಸ್ಥತೆ, ಅಲಕ್ಷ್ಯ ಮತ್ತು ಅಪ್ರಮುಖ ಆತಂಕಗಳು ಹುಟ್ಟಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದೇ ರೀತಿ ಮನೆಯಲ್ಲಿರುವ ಹಾಳಾದ ಅಥವಾ ನಿಂತಿರುವ ಗಡಿಯಾರವು ಅಶುಭದ ಸಂಕೇತವಾಗುತ್ತದೆ. ಗಡಿಯಾರಕ್ಕೆ ಕಾಲದ ನಡಿಗೆ, ಪ್ರಗತಿ, ಬದುಕಿನ ಜವಾಬ್ದಾರಿಯಂತಹ ಮಹತ್ವದ ಅರ್ಥಗಳು ಜೋಡಿಸಲಾಗಿವೆ. ಗಡಿಯಾರ ನಿಂತಿರುವುದು ಎಂದರೆ ಜೀವನದ ಒಂದು ಭಾಗ ಸ್ತಬ್ಧವಾಗಿದೆ, ಚಲನೆ ಇಲ್ಲದೆ ನಿಂತಿದೆ ಎಂಬ ಸಂಕೇತ. ಬೆಳಿಗ್ಗೆ ಎದ್ದೊಡನೆ ಇಂತಹ ಗಡಿಯಾರ ಕಣ್ಣಿಗೆ ಬೀಳುವುದರಿಂದ ದಿನವಿಡೀ ಕೆಲಸಗಳಲ್ಲಿ ವಿಳಂಬ ಉಂಟಾಗುವುದು, ಯೋಜನೆಗಳು ಅಡ್ಡಿಯಾಗುವುದು, ಅತಿಥಿ ತೊಂದರೆಗಳು ಎದುರಾಗುವುದು ಇವು ಸಂಭವಿಸಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಕಾಲದ ಪ್ರತೀಕ ನಿಂತರೆ ಯಶಸ್ಸಿನ ನಡಿಗೆಯೂ ಕೆಲ ಮಟ್ಟಿಗೆ ಹಿಂತೆಗೆದುಕೊಳ್ಳುತ್ತದೆ ಎನ್ನುವುದು ಈ ನಂಬಿಕೆಯ ಮೂಲತತ್ವ. ಇನ್ನು ಬೆಳಿಗ್ಗೆ ತನ್ನ ಸ್ವಂತ ನೆರಳನ್ನು ನೋಡುವುದು ಸಹ ಅಶುಭ ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಸೂರ್ಯೋದಯಕ್ಕೂ ಮುಂಚೆ ಅಥವಾ ಸೂರ್ಯೋದಯದ ಆರಂಭಿಕ ಕ್ಷಣಗಳಲ್ಲಿ ನೆರಳು ದೀರ್ಘವಾಗಿ ಕಾಣುತ್ತದೆ. ನೆರಳನ್ನು ಪೂರ್ವಕಾಲದಿಂದಲೇ ರಾಹುವಿನ ಪ್ರಭಾವಕ್ಕೆ ಸಂಬಂಧಿಸಿ ಹೇಳಲಾಗಿದೆ. ನೆರಳು ಎಂದರೆ ಕತ್ತಲೆ, ತಮಸ್ಸು, ಅಜ್ಞಾನ ಹಾಗೂ ಅಸ್ಥಿರತೆಯ ಸಂಕೇತ. ಬೆಳಗಿನ ಶುಭತರಂಗಗಳೊಂದಿಗೆ ನೆರಳು ಹೊಂದಾಣಿಕೆ ಸಾಧಿಸುವುದಿಲ್ಲ ಎನ್ನಲಾಗಿದೆ. ಆದ್ದರಿಂದ ಬೆಳಿಗ್ಗೆ ಮೊದಲ ದೃಶ್ಯ ಸ್ವಂತ ನೆರಳಾಗಿದ್ದರೆ ಅದು ಆತ್ಮವಿಶ್ವಾಸವನ್ನು ಕುಗ್ಗಿಸಬಲ್ಲದು, ಮನಸ್ಸಿನಲ್ಲಿ ಗೊಂದಲವನ್ನು ಹುಟ್ಟಿಸಬಲ್ಲದು ಮತ್ತು ಚಿಕ್ಕ ವಿಷಯಗಳನ್ನೇ ದೊಡ್ಡ ಸಮಸ್ಯೆಯಂತೆ ಅನಿಸುವಂತೆ ಮಾಡಬಹುದು ಎಂಬ ನಂಬಿಕೆಯಿದೆ. ಮುಂಜಾನೆ ಕನ್ನಡಿಯಲ್ಲಿ ಮುಖ ನೋಡುವುದನ್ನು ಶಾಸ್ತ್ರಗಳು ವಿರೋಧಿಸುತ್ತವೆ. ಕನ್ನಡಿ ಪ್ರತಿಫಲನದ ಶಕ್ತಿಯನ್ನು ಹೊಂದಿರುವುದರಿಂದ ರಾತ್ರಿ ನಿದ್ರೆಯ ಹಂತದಲ್ಲಿ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ಜಡತ್ವ, ನಕಾರಾತ್ಮಕ ಚೈತನ್ಯವನ್ನು ಅದು ಮರುಪಡೆಯುತ್ತದೆ ಎಂಬ ನಂಬಿಕೆಯಿದೆ. ಈ ಪ್ರತಿಫಲನವು ದಿನದ ಶುಭ ಶಕ್ತಿಯನ್ನು ತಡೆಯಬಲ್ಲದು ಎನ್ನಲಾಗಿದೆ. ಮಲಗಿದ ಸ್ಥಿತಿಯ ಪ್ರತಿಫಲನವನ್ನು ನೋಡುವುದು ಮನೋಶಕ್ತಿಯನ್ನು ಕುಗ್ಗಿಸುತ್ತದೆ, ಮನೆಯ ಸಮೃದ್ಧಿಗೆ ಧಕ್ಕೆ ತರುತ್ತದೆ ಎಂಬ ಪರಂಪರೆಯ ನಂಬಿಕೆಯಿದೆ. ಆದ್ದರಿಂದ ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಅಂಗೈ ದರ್ಶನ ಮಾಡುವುದು, ದೇವರ ನಾಮ ಸ್ಮರಣೆ ಮಾಡುವುದು ಮತ್ತು ನಂತರವೇ ಇತರ ದೃಶ್ಯಗಳನ್ನು ನೋಡುವುದು ಮಂಗಳಕರ. ಮನೆಯಲ್ಲಿ ಇರಬಹುದಾದ ಒಡೆದ ಅಥವಾ ಬಿರುಕು ಬಿಟ್ಟ ಪಾತ್ರೆಗಳು,
ಗ್ಲಾಸ್ಗಳು, ಪ್ರತಿಮೆಗಳು ಅಥವಾ ಯಾವುದೇ ವಸ್ತುಗಳು ಸಹ ಅಶುಭದ ಸಂಕೇತವಾಗುತ್ತವೆ. ಒಡೆಯುವಿಕೆ ಎಂದರೆ ನಷ್ಟ, ಅಸ್ಥಿರತೆ ಮತ್ತು ಅಸಮತೋಲನದ ಸೂಚನೆ. ಇಂತಹ ವಸ್ತುಗಳು ಮನೆಯಲ್ಲಿ ಶಾಂತಿಯನ್ನು ಕಳಿಸಬಲ್ಲದು. ಬೆಳಿಗ್ಗೆ ಪ್ರಥಮ ದರ್ಶನವಾಗಿ ಇವುಗಳು ಕಂಡುಬಂದರೆ ದಿನವಿಡೀ ಮನೋಭಾವ ಕುಗ್ಗುವ ಸಾಧ್ಯತೆಯಿದೆ. ಒಡೆದ ವಸ್ತುಗಳು ಕೊಳೆ, ನಕಾರಾತ್ಮಕ ಶಕ್ತಿ ಮತ್ತು ದುರದೃಷ್ಟದ ಕೇಂದ್ರವಾಗಬಲ್ಲವು ಎಂಬ ನಂಬಿಕೆಯಿದೆ. ಈ ರೀತಿ ಬೆಳಿಗ್ಗೆ ಅನುಭವಿಸುವ ದೃಶ್ಯಗಳು ನಮ್ಮ ದಿನದ ಮನೋಭಾವವನ್ನು ನಿರ್ಮಿಸುತ್ತವೆ. ಅಶುಭ ವಸ್ತುಗಳನ್ನು ನೋಡಿದರೆ ದಿನದ ಆರಂಭದಲ್ಲಿ ಭಾರವಾದ ಭಾವನೆ, ಅನೇಕ ಪ್ರಶ್ನೆಗಳು, ಅಸಮಾಧಾನ ಮತ್ತು ಗೊಂದಲದ ನೆರಳು ಮನಸ್ಸಿನ ಮೇಲೆ ಬೀಳಬಹುದು. ಬದಲಾಗಿ ದೇವರ ಚಿತ್ರ, ತುಳಸಿ ಗಿಡ, ಹಸಿರು ಗಿಡಗಳು, ಕುಟುಂಬ ಸದಸ್ಯರ ಶಾಂತ ಮುಖ ಅಥವಾ ಧನಸಂಪತ್ತಿನ ಸಂಕೇತಗಳನ್ನು ಬೆಳಿಗ್ಗೆ ನೋಡುವುದು ಮಂಗಳಕರ ಎಂಬ ನಂಬಿಕೆಯಿದೆ. ಇಂತಹ ದೃಶ್ಯಗಳು ಮನಸ್ಸಿಗೆ ಶಾಂತಿ, ಚೈತನ್ಯ, ಆತ್ಮವಿಶ್ವಾಸ ಹಾಗೂ ಪಾಸಿಟಿವ್ ಶಕ್ತಿಯನ್ನು ನೀಡುತ್ತವೆ. ಬೆಳಗಿನ ಮೊದಲ ದೃಶ್ಯ ಶುಭವಾಗಿದ್ದರೆ ದಿನವಿಡೀ ಕೆಲಸಗಳು ಸರಾಗವಾಗಿ ನಡೆಯುತ್ತವೆ ಎಂಬ ನಂಬಿಕೆ ಸಾವಿರಾರು ವರ್ಷಗಳಿಂದಲೂ ಹರಡಿದೆ. ಹೀಗಾಗಿ ಪ್ರಥಮ ದರ್ಶನವೆಂದರೆ ಕೇವಲ ಪುರಾತನ ಸಂಪ್ರದಾಯವಲ್ಲ, ಇದು ಜೀವನ ಶೈಲಿಯೂ ಆಗಿದೆ. ನಕಾರಾತ್ಮಕ ದೃಶ್ಯಗಳನ್ನು ದೂರವಿಟ್ಟು ಬೆಳಿಗ್ಗೆ ಕಣ್ಣಿಗೆ ಬೀಳುವ ಮೊದಲ ವಸ್ತುವನ್ನು ಶುಭಕರವಾಗಿರಿಸಿಕೊಳ್ಳುವುದು ಮಾನಸಿಕ, ಆಧ್ಯಾತ್ಮಿಕ ಮತ್ತು ದೈನಂದಿನ ಜೀವನದ ಗತಿಯನ್ನೇ ಸುಧಾರಿಸುವ ಒಂದು ಪವಿತ್ರ ಕ್ರಮ. ನಮ್ಮ ಪುರಾತನರು ಹೇಳಿದ ಮಾತು ಇದೆ, ದಿನದ ಬೆಳಕು ಹೇಗೋ ದಿನದ ಫಲ ಕೂಡ ಹಾಗೆಯೇ. ಬೆಳಗಿನ ಬೆಳಕನ್ನು ಶುಭವಾಗಿ ಪ್ರಾರಂಭಿಸಿದರೆ ನಮ್ಮ ದಿನವೂ ಸಂತೋಷ, ಶಾಂತಿ ಮತ್ತು ಯಶಸ್ಸಿನಿಂದ ತುಂಬುವುದು ನಿಸ್ಸಂಶಯ. ಭಾರತೀಯ ಸಂಸ್ಕೃತಿಯಲ್ಲಿ ದಾನಧರ್ಮಕ್ಕೆ ನೀಡಿರುವ ಸ್ಥಾನ ಅತ್ಯುನ್ನತ. ದಾನ ಎಂದರೆ ಕೇವಲ ಯಾವುದನ್ನಾದರೂ ಕೊಡುವ ಕ್ರಿಯೆಯಲ್ಲ, ಅದು ಹೃದಯದ ವಿಶಾಲತೆ, ಮನುಷ್ಯತ್ವದ ಬೆಳಕನ್ನು ತೋರಿಸುವ ಪವಿತ್ರ ತತ್ವ. ವಿಶೇಷವಾಗಿ ಮುಂಜಾನೆ ಯಾರಾದರೂ ಭಿಕ್ಷುಕ, ನಿರ್ಗತಿಕ ಅಥವಾ ಸಹಾಯಕ್ಕೋಸ್ಕರ ಕೈ ಚಾಚುವವರು ಕಣ್ಣಿಗೆ ಬೀಳುವುದು ಶಾಸ್ತ್ರಗಳ ಪ್ರಕಾರ ವಿಶಿಷ್ಟ ಅರ್ಥ ಹೊತ್ತಿದೆ. ಮುಂಜಾನೆ ಯಾರಾದರೂ ಸಂಕಷ್ಟದಲ್ಲಿರುವವರನ್ನು ಕಂಡರೆ ಅವರಿಗೆ ಸಾಧ್ಯವಾದ ಮಟ್ಟಿಗೆ ಸಹಾಯ ಮಾಡಲು ಶಾಸ್ತ್ರಗಳು ಪ್ರೋತ್ಸಾಹಿಸುತ್ತವೆ. ಇದು ಕೇವಲ ಮಾನವೀಯ ಜವಾಬ್ದಾರಿಯಲ್ಲ, ನಮ್ಮ ದಿನದ ಶಕ್ತಿಯನ್ನು ಮಂಗಳಕರವಾಗಿ ರೂಪಿಸುವ ಒಂದು ದಿವ್ಯಕ್ರಮವೆಂದು ಹೇಳಬಹುದು. ಮುಂಜಾನೆ ದಾನ ನೀಡುವುದು ಶ್ರೇಷ್ಠ ಎಂದು ಹೇಳುವುದರ ಹಿಂದಿನ ತತ್ವವೇನೆಂದರೆ, ಬೆಳಗಿನ ಪ್ರಾರಂಭದಲ್ಲಿ ನಾವು ಮಾಡುವ ಒಳ್ಳೆಯ ಕಾರ್ಯ ಅದೇ ದಿನಕ್ಕೆ ಶುಭ ಶಕ್ತಿಯನ್ನು ಹರಡುವ ಸಾಮರ್ಥ್ಯವನ್ನು ಹೊಂದಿದೆ. ದಾನ ಮಾಡುವ ಮೂಲಕ ನಮ್ಮೊಳಗಿನ ಕರುಣೆ, ದಯೆ ಮತ್ತು ಸಾತ್ವಿಕ ಗುಣಗಳು ಹೊರಹೊಮ್ಮುತ್ತವೆ. ಇವು ಮನಸ್ಸಿನಲ್ಲಿನ ಸಂಕೋಲೆಗಳನ್ನು ಕರಗಿಸಿ ಹೊಸ ದಿನವನ್ನು ಪಾಸಿಟಿವ್ ಚೈತನ್ಯದಿಂದ ಆರಂಭಿಸಲು ನೆರವಾಗುತ್ತವೆ. ಇನ್ನೊಂದೆಡೆ ಮುಂಜಾನೆ ಸಹಾಯಕ್ಕಾಗಿ ಬಂದವರನ್ನು ಬರಿಗೈಯಲ್ಲಿ ಕಳುಹಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಅದನ್ನೇ ದಾರಿದ್ರ್ಯಕ್ಕೆ ಆಹ್ವಾನ ನೀಡಿದಂತೆ ಎಂದು ಹಿರಿಯರು ಹೇಳುತ್ತಿದ್ದರು. ಕಷ್ಟದಲ್ಲಿರುವವನನ್ನು ನಿರ್ಲಕ್ಷಿಸುವುದು ಮನಸ್ಸಿನ ಕಠಿಣತೆಗೆ ಕಾರಣವಾಗುತ್ತದೆ ಮತ್ತು ಆ ಕಠಿಣತೆ ದಿನವಿಡೀ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು ಎಂಬ ಮಾನಸಿಕ ಅರ್ಥವು ಇದಕ್ಕೆ ಸೇರಿಕೊಂಡಿದೆ. ಭಿಕ್ಷುಕನನ್ನು ಅಥವಾ ನಿರ್ಗತಿಕನನ್ನು ತಳ್ಳಿಹಾಕದೆ ಅವರಿಗೆ ಸಾಧ್ಯವಾದಷ್ಟು ಆಹಾರ, ಬಟ್ಟೆ ಅಥವಾ ಹಣದ ಮೂಲಕ ಸಹಾಯ ಮಾಡುವುದು ಮನೆಯಲ್ಲಿ ಸಾತ್ವಿಕ ವಾತಾವರಣವನ್ನು ಉಳಿಸುತ್ತದೆ. ಆ ಕ್ಷಣದಲ್ಲಿ ನಾವು ನೀಡುವ ದಾನವು ನಮ್ಮ ದಿನವನ್ನು ಮಂಗಳಕರವಾಗಿ ಮುನ್ನಡೆಸುವುದಷ್ಟೇ ಅಲ್ಲ, ಭವಿಷ್ಯದಲ್ಲಿ ಒಳ್ಳೆಯ ಫಲಗಳಿಗೂ ಕಾರಣವಾಗುತ್ತದೆ ಎಂಬ ನಂಬಿಕೆ ಹಿಂದೂ ಪರಂಪರೆಯಲ್ಲಿ ಗಾಢವಾಗಿ ಬೇರೂರಿದೆ. ದಾನವೆಂಬ ದಿವ್ಯಕ್ರಿಯೆಗೆಲ್ಲ ಕೇಳುವುದು ಹೊರಗಿನ ಫಲವಲ್ಲ, ಅದು ನಮ್ಮೊಳಗಿನ ಶುದ್ಧತೆಗೆ ಕಾರಣವಾಗುವುದು. ಇದೇ ಸಂದರ್ಭದಲ್ಲಿ ಮುಂಜಾನೆ ನೋಡಬಾರದ ಇನ್ನೊಂದು ಅಶುಭವೆಂದು ಪರಿಗಣಿಸಿರುವುದು ಮುರಿದ ವಿಗ್ರಹಗಳು. ದೇವರ ವಿಗ್ರಹಗಳು ಶಕ್ತಿಯ ಕೇಂದ್ರಗಳು ಎಂಬ ನಂಬಿಕೆ ಪುನರುಚ್ಚರಿಸುತ್ತಾ ಬಂದಿದೆ. ವಿಗ್ರಹ ಪೂಜೆ ಎಂದರೆ ದೇವರ ಚೈತನ್ಯವನ್ನು ವಿಗ್ರಹದಲ್ಲಿ ಸ್ಥಾಪಿಸುವುದು.
ಆದರೆ ವಿಗ್ರಹ ಒಡೆಯುವುದು ಅಥವಾ ಬಿರುಕು ಬರುವುದು ಆ ಶಕ್ತಿಯ ವ್ಯತ್ಯಾಸವನ್ನು ಸೂಚಿಸುತ್ತದೆ. ಹೀಗಾಗಿ ಮುಂಜಾನೆ ಮಲಗಿದ ಸ್ಥಿತಿ ಎದ್ದು ಕಣ್ಣು ತೆರೆದ ತಕ್ಷಣ ಮುರಿದ ವಿಗ್ರಹಗಳನ್ನು ನೋಡುವುದು ಮನೋಶಕ್ತಿಯನ್ನು ಕುಗ್ಗಿಸುವುದಾಗಿ ಶಾಸ್ತ್ರಗಳು ಹೇಳುತ್ತವೆ. ಮುರಿದ ವಿಗ್ರಹಗಳನ್ನು ಮನೆಯಲ್ಲಿಡಬಾರದು. ವಿಶೇಷವಾಗಿ ದಿನದ ಆರಂಭದಲ್ಲಿ ಅವುಗಳ ದೃಶ್ಯ ನಮ್ಮ ಶಕ್ತಿಗೆ ಅಡ್ಡಿಪಡಿಸುತ್ತದೆ ಎಂಬ ಅರ್ಥವಿದೆ. ಮುರಿದ ವಿಗ್ರಹಗಳು ಅಸ್ಥಿರತೆ, ಅಸಮತೋಲನ ಮತ್ತು ಅಶಾಂತಿಯ ಸಂಕೇತವಾಗಿವೆ. ಅವನ್ನು ನೋಡಿದರೆ ದಿನದ ಆರಂಭದಲ್ಲಿ ಒಂದೊಂದು ರೀತಿಯಲ್ಲಿ ಗೊಂದಲ, ಚಿಂತೆ ಅಥವಾ ಅಸಹಜ ತೊಂದರೆಗಳು ಎದುರಾಗಬಹುದು ಎಂದು ನಂಬಲಾಗಿದೆ. ಮನೆಯಲ್ಲಿ ಶಾಂತಿ ಮತ್ತು ಮಂಗಳ ಕಾರ್ಯಕ್ಕೆ ಕಾರಣವಾಗಿರುವ ಅಲೌಕಿಕ ಶಕ್ತಿಯ ಪ್ರದರ್ಶನವಾಗಿರುವ ವಿಗ್ರಹಗಳು ಪೂರ್ತಿಯಾಗಿಯೇ ಇರಬೇಕು. ಅವುಗಳಲ್ಲಿ ಬಿರುಕು ಬಿಟ್ರೆ ಆ ವಿಗ್ರಹವನ್ನು ಗೌರವದಿಂದ ದೂರವಿಟ್ಟು ನದಿಗೆ ಸಮರ್ಪಿಸುವುದು ಅಥವಾ ದೇವಾಲಯದಲ್ಲಿ ಅರ್ಪಿಸುವುದು ಪರಂಪರೆಯ ಕ್ರಮ. ಹೀಗಾಗಿ ಮುಂಜಾನೆ ಕಣ್ಣಿಗೆ ಬೀಳುವ ದೃಶ್ಯಗಳು ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರುವುದರಿಂದ ದಾನ ಧರ್ಮದಂತಹ ಸಾತ್ವಿಕ ಕ್ರಿಯೆಗಳು ಶುಭಶಕ್ತಿಯನ್ನು ಹೊರಹಾಕುತ್ತವೆ. ಇನ್ನು ಮುರಿದ ವಿಗ್ರಹಗಳಂತಹ ಅಶುಭ ಸಂಕೇತಗಳು ನಕಾರಾತ್ಮಕ ತರಂಗಗಳನ್ನು ಜಾಗೃತಗೊಳಿಸುತ್ತವೆ. ಬೆಳಗಿನ ಹಸಿರು ಬೆಳಕಿನೊಂದಿಗೆ ದಿನವನ್ನು ಮಂಗಳಕರವಾಗಿ ಆರಂಭಿಸಲು ಮತ್ತು ಜವಾಬ್ದಾರಿಯಿಂದ ನಡೆದುಕೊಳ್ಳುವುದೇ ನೈಜ ಪ್ರಥಮ ದರ್ಶನದ ಸಾರ್ಥಕತೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.